ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪಾರ್ಲರ್ ಅಲ್ಲಿ ಕಲರ್ ಮಾಡಿಸ್ಕೊಂಡು ಬಂದೆ. ಈ ಆದ್ಯ ಬೇರೆ ತಲೆ ಬಾಚ್ತಿದ್ದಾಳೆ. ಈ ಕಲರ್ ಏನಾದ್ರೂ ಕೂಮುಗ್ ಮೆತ್ಕೊಂಡು ಅವಳಿಗೇನಾದ್ರೂ ಗೊತ್ತಾದ್ರೆ ಏನಪ್ಪ ಮಾಡೋದು? ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅಮ್ಮ, ನಿಮಗೆ ಈ ತರ ತಲೆ ಬಾಚಿ ರೆಡಿ ಮಾಡೋದು ನಂಗೆ ಸಖತ್ ಇಷ್ಟ. ಇನ್ಮೇಲೆ ನಾನೇ ಮಾಡ್ತೀನಿ. ಸೊ ನೀವು ರೆಡಿ ಆಗಕ್ಕೆ ಹೋಗ್ಬೇಡಿ, ಆಯ್ತಾ? ನನಗೂ ಅಷ್ಟೇನಮ್ಮ. ನೀನ್ ಈ ತರ ತಲೆ ಬಾಚ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಾನು 25 ವರ್ಷ ಆಶ್ರಮದಲ್ಲಿ ಇದ್ದಾಗ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ, ನಿಮ್ಮ ಜೊತೆಲ್ಲ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೆ. ನಾನು ಈ ಮನೆಗೆ ಬಂದಾಗ ನಿಮ್ಮನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದು ಅಲ್ಲದೆ ನೀವೆಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ಗೆ ಈಗ ಗೊತ್ತಾಗ್ತಾ ಇದೆ ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಛೇ, ಈ ಆದ್ಯ ಮಾಡೋದು ಒಂದಲ್ಲ ಎರಡಲ್ಲ. ತಲೆ ಕಲರ್ ಹಾಕೊಂಡಿರೋದು ಕೊಟ್ಟೋದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ಈ ಅಮೂಲ್ಯ ಅಕ್ಕಪ್ಪ ಬಂದ್ಲು. ಈ ಮನೆಯಲ್ಲಿ ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣು ಹೆರ್ಚ್ಬೋದು, ಆದ್ರೆ ಇವಳ ಕಣ್ಣಿಗೆ ಮಾತ್ರ ಮಣ್ಣು ಹೆರ್ಚಕ್ಕಾಗಲ್ಲ. ಈಗೇನಾದ್ರೂ ಇವಳು ನನ್ನ ಕೂದಲನ್ನ ನೋಡಿದ್ರೆ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾಳೆ. ಹೇಗಾದ್ರೂ ಮಾಡಿ ಇವರಿಬ್ಬರಿಂದ ನನ್ನ ತಪ್ಸು ದೇವ್ರೆ, ಪ್ಲೀಸ್. ಏನಪ್ಪ ಮಾಡೋದು? ವೈದೇಹಿ, ಏನಿದು ಬೆಳಗ್ಗೆ ಬೆಳಗ್ಗೆನೆ ಉತ್ತರ ದಕ್ಷಿಣ ಅಂತ ಓಡಾಡ್ತಾ ಇದೆಯಲ್ಲ, ಏನಾಯ್ತು ಈಗ? ಅಲ್ಲಮ್ಮ, ನಾವು ಹರಕೆ ಹೊತ್ಕೊಂಡಿರೋದು ಅಷ್ಟು ಸ್ಪಷ್ಟವಾಗಿ ಹೆಂಗಸು ವೇದಾಂತ ಹತ್ರ ಹೇಳಿದಾಳೆ ಅಂದರೆ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು? ಇದರಲ್ಲಿ ಆಶ್ಚರ್ಯ ಏನೇ ಇದೆ? ನೀವು ಹರಕೆ ಹೊತ್ಕೊಂಡಾಗ ನಿಮ್ಮ ಜೊತೆ ಸುಹಾಸಿನಿ ಇದ್ಲಲ್ವಾ, ಅವಳೆಲ್ಲ ಈ ವಿಷಯ ಎಲ್ಲ ಅವಳಿಗೆ ಹೇಳಿರ್ತಾಳೆ. ಇವಳು ಡಿಟ್ಟೋ ಅದನ್ನ ವೇದಾಂತ ಮುಂದೆ ಹೇಳಿರ್ತಾಳೆ. ನೋಡೆ, ಈಗ ಸುತ್ತಿ ಬಳಸಿ ಹೇಳಿದ್ರೆ ಆಗಲ್ಲ. ನಿನಗೆ ಯಾಕೆ ಬೇಕು? ನಾನು ಈಗಲೇ ಹೋಗಿ ವೇದಾಂತಗೆ ಎಲ್ಲ ವಿಷಯ ಹೇಳ್ಬಿಡ್ತೇನೆ. ಸಮಯ ಸಿಕ್ಕಾಗ ನಾವೇ ವೇದಾಂತ ಹೇಳೋಣ. ಯಾಕಮ್ಮ ತಾಳ್ಮೆಗೆ ಇಡ್ತೀಯ? ಸುಮ್ಮನಿರು. ನೋಡೆ, ನಿನ್ನಷ್ಟು ತಾಳ್ಮೆ ನನಗಿಲ್ಲ. ನಾನು ಸಹಿಸ್ಕೊಂಡಿರಲ್ಲ. ಈ ವಿಷಯನ ಈಗಲೇ ವೇದಾಂತಗೆ ಹೇಳ್ತೀನಿ ಬಿಡು. ಯೋಚನೆ ಮಾಡಿ ವೇದಾಂತಕ್ಕೆ ಹೇಳಿದ್ರೆ ಆಯ್ತು. ಸುಮ್ಮನೆ ತಾಳ್ಮೆಗೆ ಇಡಬೇಡಿ. ನೀವು ಆರಾಮಾಗಿ ಕುತ್ಕೊಳ್ಳಿ. ಏನಮ್ಮ, ಅಜ್ಜಿ, ಏನಾಯ್ತು? ಅಮ್ಮ, ಯಾಕೆ ಗಾಬರಿಯಲ್ಲಿದ್ದೀರಾ ನೀವು? ನೋಡು, ಎಷ್ಟು ದಿನ ಗುಟ್ಟು ಮುಚ್ಚಿಟ್ರು ಆಗಲ್ಲ. ಈಗ ಹೇಳೋ ಟೈಮ್ ಬಂದಿದೆ, ಹೇಳ್ಬಿಡ್ತೀನಿ. ಆರ್ತಿ,
ನಿನಗೊಂದು ವಿಷಯ ಗೊತ್ತಿಲ್ಲ ಅಲ್ವಾ? ನಮ್ಮ ಮನೆಗೆ ಬಂದಿದ್ದಾಳಲ್ಲ ಹೆಂಗಸು, ವಿಕ್ರಾಂತ್ ವೇದಾಂತಕ್ಕೆ ತಾಯಿ ಅಂತ, ಅವಳು ಅವರ ಅಮ್ಮನೇ ಅಲ್ಲ. ಆದ್ಯಾ, ನನಗೆ ಫೋನ್ ಬರ್ತಾ ಇದೆ, ನಾನು ಹೋಗಿ ಮಾತಾಡ್ತೀನಿ. ಏನದಕ್ಕೆ ಇವತ್ತು ನಿಮ್ಮ ಅಮ್ಮಂಗೆ ನೀವೇ ತಲೆ ಬಾಚ್ತಿದ್ದೀರಾ? ಹ್ಞೂ ಅಮ್ಮು, ಇಷ್ಟು ವರ್ಷ ಅವ್ರ ಆಶ್ರಮದಲ್ಲಿ ಕಷ್ಟಪಟ್ಟು ಸಾಕು, ಅದಕ್ಕೆ ಇನ್ಮೇಲೆ ನಾನೇ ಸ್ವಲ್ಪ ಸೇವೆ ಮಾಡೋಣ ಅಂತ. ನಿಮ್ಮ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ ಅದಕ್ಕೆ. ನೀವು ನಿಮ್ಮ ಅಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ, ಅದಕ್ಕೆ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಅಂದಂಗೆ ಅತ್ತೆಗೆ ಜಾಗಿಂಗ್ ಡ್ರೆಸ್ ಬೇರೆ ತಂದು ಕೊಟ್ಟಿದ್ದೀರಾ ಅಂತ ನೀವು? ಅತ್ತೆ ಜಾಗಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ. ನಂಗೆ ಸಡನ್ ಆಗಿ ಅತ್ತೆ ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ. ಆದರೂ ತುಂಬ ಯಂಗಾಗಿ ಕಾಣ್ತಿದ್ರು. ಏನು ಹೇಳ್ತಾ ಇದೆಯಾ ಅಮ್ಮು? ಜಾಗಿಂಗ್ ಡ್ರೆಸ್ಸಾ? ನಾನು ಯಾವ ಜಾಗಿಂಗ್ ಡ್ರೆಸ್ ತೊಗೊಂಬಂದು ಕೊಟ್ಟಿಲ್ಲ ಅಲ್ಲ. ಏನತ್ತೆ ಇದು? ನೀವು ಈ ಅವತಾರದಲ್ಲಿ? ನನಗೂ ಈ ಥರ ಡ್ರೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಮ್ಮ. ಆದ್ಯ ಈ ಡ್ರೆಸ್ ತಂದ್ಕೊಟ್ಟು ನೀವು ಹಾಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ಲು. ಅವಳಿಗೆ ಬೇಜಾರಾಗಬಾರ್ದಲ್ವಾ, ಅದಕ್ಕೆ ಹಾಕೊಂಡೆ. ಆದ್ಯ, ಸ್ವಲ್ಪ ಬೇಗ ಬಾಯ್ಲಿ. ನಿಮ್ಮ ಅಣ್ಣ ಮಾತ್ರ ಸಖತ್ ಸೋಂಬೇರಿ. ಎಲ್ಲ ಕಣ್ಮುಂದೆ ಇದ್ರೂ ನಾನೇ ತೊಗೊಂಬಂದು ಕೊಡಬೇಕು. ಒಂದು ನಿಮಿಷ ತಾಳು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.